ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಟು ಕರ್ಣಂ ಟಾಕೀಸ್. ನೀವು ನೋಡ್ತಾ ಇದ್ದೀರಾ ಕರ್ಣಂ ಟಾಕೀಸ್. ನಾನು ಕರ್ಣಂ. ಇವತ್ತು ನಾವು ರಿವ್ಯೂ ಮಾಡ್ತಾ ಇರೋ ಫಿಲಂ ಹೆಸರು ವೆಪನ್ಸ್. ಇದು 2025ರಲ್ಲಿ ರಿಲೀಸ್ ಆಗಿ ಬಹಳ ಅಟೆನ್ಷನ್ ಗ್ರ್ಯಾಬ್ ಮಾಡಿದಂಥ ಹಾರರ್ ಮಿಸ್ಟರಿ ಸೈಕಲಾಜಿಕಲ್ ಥ್ರಿಲ್ಲರ್. ಈ ಸಿನಿಮಾ $38 ಮಿಲಿಯನ್ ವೆಚ್ಚದಲ್ಲಿ ರೆಡಿಯಾಗಿ ಆಲ್ಮೋಸ್ಟ್ ಒಂದು ಅಪ್ರಾಕ್ಸಿಮೇಟ್ $240 ಮಿಲಿಯನ್ ದುಡ್ಡು ಮಾಡಿದೆ. 2025 ರಿಲೀಸ್ ಆದಂಥ ಎಲ್ಲ ಫಿಲಮ್ಗಳಲ್ಲಿ ಬೆಸ್ಟ್ ಹಾರರ್ ಮೂವಿ ಅಂತ ಆ, ಇದಕ್ಕೆ ರೆಕಗ್ನೈಸೇಷನ್ ಸಿಕ್ಕಿದೆ ಕೂಡ. ಈ ಫಿಲಮ್ ಕತೆ ಏನಿದೆ, ಸ್ಟೋರಿ, ಸ್ಕ್ರೀನ್ ಪ್ಲೇ, ಡೈರೆಕ್ಷನ್ ಎಲ್ಲ ಹೇಗಿದೆ, ಆಡಿಯೋ ಮತ್ತು ವಿಜುವಲೈಸೇಷನ್ ಎಲ್ಲ ಹೇಗಿದೆ ಅಂತ ನಾವು ತಿಳ್ಕೊಳ್ಳೋಣ. ನಾನು ಈ ಮೂವಿನ ನನ್ನ ಅನಿಸಿಕೆ ಮಾತ್ರ ನಾನು ಹೇಳ್ತಾ ಇದ್ದೀನಿ. ಕಥೆನಾಗಲಿ ಪ್ಲಾಟ್ ಆಗಲಿ ಕಂಪ್ಲೀಟ್ ಆಗಿ ನಾನು ರಿವೀಲ್ ಮಾಡ್ತಾ ಇಲ್ಲ. ಸೊ ಕ್ಲೈಮ್ಯಾಕ್ಸ್ ಕೂಡ ಏನಂತ ನಾನು ರಿವೀಲ್ ಮಾಡಲ್ಲ, ಅದನ್ನು ನೀವೇ ನೋಡಬೇಕು. ವೆಪನ್ಸ್ ಇದನ್ನ ಡೈರೆಕ್ಟ್ ಮಾಡಿದ್ದು ಝ್ಯಾಕ್ ರೇಗರ್ ಅವರು ಈ ಹಿಂದೆ 2022ನಲ್ಲಿ ಬಾರ್ಬೇರಿಯನ್ ಅನ್ನೋ ಒಂದು ಸೂಪರ್ ಹಿಟ್ ಹಾರರ್ ಮೂವಿ ಕೂಡ ಡೈರೆಕ್ಟ್ ಮಾಡಿದ್ರು. ಅದು ಕೂಡ ಸಿಕ್ಕಾಪಟ್ಟೆ ಚೆನ್ನಾಗಿತ್ತು, ಚೆನ್ನಾಗಿ ಓಡಿದೆ ಕೂಡ. ಇನ್ನು ಕತೆಗೆ ಬರೋದಾದರೆ, ಟ್ರೈಲರಲ್ಲೇ ಆಲ್ರೆಡಿ ರಿವೀಲ್ ಮಾಡಿದ್ದಾರೆ. ಸ್ಟೋರಿ ಏನಂದರೆ, ಒಂದು ಯುನೈಟೆಡ್ ಸ್ಟೇಟ್ಸಲ್ಲಿ ಒಂದು ಚಿಕ್ಕ ಹಳ್ಳಿಲಿ ನಡೆಯುವಂಥ ಒಂದು ಕತೆ. ಒಂದು ಸ್ಕೂಲಲ್ಲಿ 18 ಜನ ಮಕ್ಕಳಿರ್ತಾರೆ. ಆ 18 ಜನ ಮಕ್ಕಳಲ್ಲಿ 17 ಜನ ಮಕ್ಕಳು ಮಿಸ್ಸಿಂಗ್ ಆಗಿರ್ತಾರೆ. ಅದು ಒಂದೇ ದಿವಸ. ಸೊ ಪೊಲೀಸ್ ಇನ್ವೆಸ್ಟಿಗೇಷನ್ ಮಾಡಿದಾಗ ಅವ್ರಿಗೆ ಗೊತ್ತಾಗೋದು, ಎವ್ರಿ ಕಿಡ್ಸ್, ಎಲ್ಲ ಮಕ್ಕಳು ರಾತ್ರಿ 2:17 ಮನೆ ಬಿಟ್ಟು ಹೊರಟೋಗಿದ್ದಾರೆ ಅಂತ. ಸೊ ಅವರೆಲ್ಲ ಯಾಕೆ ಹೋದ್ರು, ಎಲ್ಲಿಗೆ ಹೋದ್ರು, ಇದರಿಂದ ಯಾರ ಕೈವಾಡ ಇದೆ? 18 ಜನ ಮಕ್ಕಳಲ್ಲಿ 17 ಜನ ಮಾತ್ರ ಹೋಗಿರ್ತಾರೆ, ಆದರೆ ಒಬ್ಬ ಮಾತ್ರ ಹೋಗಿರ್ತಿಲ್ಲ. ಅವನ ಹೆಸರೇ ಅಲೆಕ್ಸ್. ಅವನ್ ಮಾತ್ರ ಯಾಕೆ ಉಳ್ಕೊಂಡಿದ್ದಾನೆ? ಇದರಿಂದ ಟೀಚರ್ ಕೈವಾಡ ಏನಾರ ಇದೆಯಾ, ಕ್ಲಾಸ್ ಟೀಚರ್ ಕೈವಾಡ ಏನಾರ ಇದೆಯಾ ಅನ್ನೋದೇ ಕಥೆಯಲ್ಲಿರೋ ಪ್ಲಾಟ್ ಟ್ವಿಸ್ಟ್. ಸೊ ಕತೆ ಶುರು ಆಗೋದೇನೆ ಫಸ್ಟ್ ಬೆಳಗ್ಗೆ ಸ್ಕೂಲ್ ಸ್ಟಾರ್ಟ್ ಆದಾಗಿಂದ ಟೀಚರ್, ಅವಳ ಹೆಸರು ಗ್ಯಾಂಡಿ ಅಂತ, ಅವ್ರು ಬಂದು ನೋಡಿದಾಗ ಒಬ್ಬೇ ಸ್ಟೂಡೆಂಟ್ ಇರ್ತಾನೆ. ಸೊ ಅಲ್ಲೇ ಕ್ಯಾಮ್ರಾ ತುಂಬ ಚೆನ್ನಾಗಿದೆ. ಆ್ಯಕ್ಚುಲಿ ನಂಗೆ ತುಂಬ ಇಷ್ಟ ಆಯಿತು ಓಪನಿಂಗ್ ಸೀನು. ಸೊ ಇದು ಕತೆ ಒನ್ ಲೈನ್ ಸ್ಟೋರಿ. ಸೊ ಕತೆ ಹೋಗ್ತಾ ಹೋಗ್ತಾ ಪೊಲೀಸ್ ಇನ್ವೆಸ್ಟಿಗೇಷನ್ ಸ್ಟಾರ್ಟ್ ಆಗುತ್ತೆ, ಆದರೆ ಯಾವುದೇ ಕ್ಲೂ ಸಿಗಲ್ಲ. ಸೊ ಹಾಗಾಗಿ ಟೀಚರ್ ತಾನೇ ಇನ್ವೆಸ್ಟಿಗೇಷನ್ ಸ್ಟಾರ್ಟ್ ಮಾಡ್ತಾಳೆ. ಸೊ ಯಾಕೆ ಮಕ್ಕಳೆಲ್ಲ ಹೋಗಿದ್ದಾರೆ, ಅಲೆಕ್ಸ್ ಏನು ಮಾಡ್ತಾ ಇದ್ದಾನೆ, ಅವ್ನು ಮಾತ್ರ ಯಾಕೆ ಮಿಸ್ ಆಗಿಲ್ಲ ಅಂತ. ಸೊ ಕತೆ ಹಾಗೆ ಹೋಗ್ತಾ ಹೋಗ್ತಾ ತೆರ್ಕೊತಾ ಹೋಗುತ್ತೆ. ಸೊ ಇನ್ನು ಕತೆ ನ್ಯಾರೇಷನ್ ಮತ್ತು ರೈಟಿಂಗ್ ಹೇಗಿದೆ ಅಂದರೆ, ಕನ್ನಡದಲ್ಲಿ ಉಳಿದವರು ಕಂಡಂತೆ ಅಂತ ರಕ್ಷಿತ್ ಶೆಟ್ಟಿ ಅವರು ಡೈರೆಕ್ಷನ್ ಮಾಡಿದ್ರಲ್ಲ, ಅದೇ ಥರ ಇದೆ. ಸೊ ಚಾಪ್ಟರ್ ವೈಸ್ ರಿವೀಲ್ ಆಗ್ತಾ ಹೋಗುತ್ತೆ ಸ್ಟೋರಿ. ಸೊ ಇದರಲ್ಲಿ ಬರೋ 4-5 ಕ್ಯಾರೆಕ್ಟರ್ಸ್ಗಳು ಅವ್ರ ಪರ್ಸ್ಪೆಕ್ಟಿವ್ನಲ್ಲಿ ಕತೆ ಹೇಳ್ತಾ ಹೋಗ್ತಾರೆ. ಸೊ ಒಬ್ಬೊಬ್ರು ಕ್ಯಾರೆಕ್ಟರೈಸೇಷನ್ ಬಂದಾಗ ಅವ್ರದ್ದೊಂದು ಇಂಟ್ರೊಡಕ್ಷನ್ನು, ಅವತ್ತು ಅವ್ರ ಲೈಫ್ ಏನೋ, ಅವ್ರದ್ದು ಪ್ರೊಫೆಷನ್ ಏನೋ ಅನ್ನೋದಿಂದ ತಗೊಂಡು ಅವ್ರ ಪರ್ಸ್ಪೆಕ್ಟಿವಲ್ಲಿ ಕತೆ ಬಿಲ್ಡ್ ಆಗ್ತಾ ಹೋಗುತ್ತೆ. ನಾವೆಲ್ಲ ಲಿಂಕ್ಸ್ ಕನೆಕ್ಟ್ ಮಾಡ್ತಾ ಹೋಗ್ಕೋಬೇಕು. ಸೊ ಸೇಮ್ ಉಳಿದವರು ಕಂಡಂತೆಲ್ಲಿ ಏನು ಟೆಕ್ನಿಕ್ ಇತ್ತು ಅದೇ ಟೆಕ್ನಿಕ್ ಇದೆ. ಸೊ ಇದರಲ್ಲಿ ಒಂದು ತುಂಬ ಕ್ಯಾರೆಕ್ಟರ್ಸ್ಗಳೇನಿಲ್ಲ, ಒಂದು 7 to 8 ಅಥವಾ ಮ್ಯಾಕ್ಸಿಮಮ್ 10 ಕ್ಯಾರೆಕ್ಟರ್ಸ್ ಇದೆ. ಸೊ ಈಚ್ ಒನ್ ಹ್ಯಾಸ್ ದೇರ್ ಓನ್ ಬ್ಯಾಕ್ಗ್ರೌಂಡ್, ಅವ್ರ ಪರ್ಸ್ಪೆಕ್ಟಿವ್, ಮತ್ತು ಸೊ ಎಲ್ಲದಕ್ಕೂ ಕತೆ ಲಿಂಕ್ ಆಗ್ತಾ ಹೋಗುತ್ತೆ. ಸೊ ಇದರಲ್ಲಿ ತುಂಬ ಇಷ್ಟ ಆಗಿದ್ದು ನನಗೆ ಅಂದರೆ ಸೌಂಡ್ ಡಿಸೈನಿಂಗ್ ಎಷ್ಟು ಚೆನ್ನಾಗಿದೆ ಅಂದರೆ, ನಿಮಗೆ ಎಲ್ಲೂ ತುಂಬ ಓವರ್ ಆಗಿ ಸೌಂಡ್ ಇಲ್ಲ. ಮೋಸ್ಟ್ ಆಫ್ ದ ಸೈಡ್ಸ್ ತುಂಬ ಸೈಲೆನ್ಸ್ ಇದೆ. ಬರೀ ಬ್ರೀತಿಂಗ್ ಸೌಂಡು, ಫುಡ್ ಸ್ಟೆಪ್ಸು ಅಥವಾ ಸೈಲೆನ್ಸು, ನೈಟ್ ಟೈಮ್ಗೆ ನಾರ್ಮಲ್ ಕ್ರಿಕೆಟ್ ಸೌಂಡ್ಸು, ಹುಳುಗಳದ್ದು ಆ ಥರ. ಸೊ ಚೆನ್ನಾಗಿದೆ. ಆಮೇಲೆ ಇನ್ನು ಸಿನಿಮೆಟೋಗ್ರಫಿಗೆ ಬರೋದಾದರೆ, ಇದ್ರೊಳಗೆ ಅದೇ ಹೈಲೈಟು. ಸೊ ಒಂದೇ ಕಲರ್ ಗ್ರೇಡ್ ಯೂಸ್ ಮಾಡಿಲ್ಲ ಎಂಟೈರ್ ಮೂವಿ. ಬ್ಲೂ, ಆರೆಂಜ್, ಇಂಡೋರ್ಗೆ ಒಂದು, ಔಟ್ಡೋರ್ಗೆ ಒಂದು, ಡೇಗೊಂದು, ನೈಟ್ಗೊಂದು, ಸೊ ಬೇರೆ ಬೇರೆ ಕಲರ್ ಶೇಡ್ಸ್ ಕೂಡ ಯೂಸ್ ಮಾಡಿರೋದ್ರಿಂದ ಒಂಥರ ಚೆನ್ನಾಗಿದೆ. ಸೊ ಎಲ್ಲದಕ್ಕಿಂತ ನನಗೆ ಇಷ್ಟ ಆಗಿತ್ತಂದರೆ, ಈ ಕೆಲವು ಹಾರರ್ ಮೂವೀಸ್ನಲ್ಲಿ ಹೇಳ್ತಾ ಇರ್ತಾರೆ ಅನ್ನೆಸರಿಯಾಗಿ ಸುಮ್ಮನೆ ಸ್ಲೋ ಮೋಷನ್ ಕ್ಯಾಮ್ರಾ ಮೂಮೆಂಟ್ಸು, ಸಡನ್ ಸೌಂಡ್ಸು, ಸಡನ್ ಜಂಪ್ ಸ್ಕೇರ್ಸು, ಆ ಥರ ತುಂಬ ಏನಿಲ್ಲ. ಡಿಫ್ರೆಂಟ್ ಆಗಿದೆ ಹಾರರ್ ಸ್ಟೈಲ್. ಇದ್ರೊಳಗೆ ಕ್ಯಾಮ್ರಾ ಮೂಮೆಂಟ್ಸ್ ತುಂಬ ಫಾಸ್ಟ್ ಇದೆ. ಕತೆ ಸ್ವಲ್ಪ ಸ್ಲೋ ಆಗಿ ಹೋಗುತ್ತೆ ಅನ್ಸಿದ್ರೂ ಕ್ಯಾಮ್ರಾ ಮೂಮೆಂಟ್ಸ್ ಎಲ್ಲ ಸ್ಪೀಡ್ ಇದೆ. ಎಲ್ಲೂ ಲ್ಯಾಗ್ ಇಲ್ಲದೆ ಸುಮ್ಮನೆ ಸ್ಲೋ ಆಗಿ ಹೋಗ್ತಾ ಇದೆ ಅಂತ ಅನ್ಸಲ್ಲ. ಅದೊಂದು ನಂಗೆ ತುಂಬ ಡಿಫ್ರೆಂಟ್ ಆಗಿ ಎಕ್ಸ್ಪೆರಿಮೆಂಟ್ ಚೆನ್ನಾಗಿದೆ, ವರ್ಕ್ ಆಗಿದೆ ಅನಿಸುತ್ತೆ ಈ ಮೂವಿಲಿ. ಅದು ಬಿಟ್ಟರೆ ಇನ್ನು ಹಾರರ್ ಕೂಡ ಅಷ್ಟೇ, ಜಂಪ್ ಸ್ಕೇರ್ಸ್ ತುಂಬ ಜಾಸ್ತಿ ಇಲ್ಲ. ಬಟ್ ಮೂವಿ ಶುರುವಾದಾಗಿಂದನೂ ಸೌಂಡ್ ಎಫೆಕ್ಟಲ್ಲಿ ಎಷ್ಟು ಚೆನ್ನಾಗಿ ಪ್ಲೇ ಮಾಡಿದ್ದಾರೆ ಅಂದರೆ ಒಂಥರ
ಸಸ್ಪೆನ್ಸ್ ಒಂಥರ ನೆಗೆಟಿವಿಟಿ ಇದೆ ಅನ್ನೋ ಥರನೇ. ಯು ಕ್ಯಾನ್ ಫೀಲ್ ದಟ್ ನರ್ವಸ್ನೆಸ್ ಒಂಥರ. ಸೊ ತುಂಬ ಚೆನ್ನಾಗಿದೆ. ಏನೇ ಇನ್ನೂ ಎಕ್ಸಾಕ್ಟ್ ಆಗಿ ಹೇಳ್ಬೇಕಂದ್ರೆ ಒಂಥರ ಫುಲ್ ನೆಗೆಟಿವ್ ಎನರ್ಜಿ ತುಂಬಿದಾಗ ಹೇಗಿರುತ್ತೆ ಒಂಥರ ಸೈಲೆನ್ಸ್, ಆ ಥರನೇ ಇದೆ ಮೂವಿ. ಸ್ಟಾರ್ಟಿಂಗಿಂದನೇ ಒಂದು ಗ್ರಿಪ್ಪಿಂಗ್ ಆಗಿದೆ. ಆ ಸ್ಟೈಲ್ ಡಿಫ್ರೆಂಟ್ ಆಗಿದೆ. ಸೊ ಎಲ್ಲ ನೋಡೋಕ್ಕೆ ಹೋದರೆ ನನಗೆ ಈ ಮೂವಿ ತುಂಬ ಇಷ್ಟ ಆಯಿತು. ಒನ್ ಟೈಮ್ ನೋಡ್ಬೋದು. ಕೆಲವು ಕ್ಯಾರೆಕ್ಟರ್ಸ್ ಆ್ಯಕ್ಟ್ ಚೆನ್ನಾಗಿ ಮಾಡಿದ್ದಾರೆ. ಇದರಲ್ಲಿ ತುಂಬ ದಿನ ನೆನ್ಪುಳಿಯೋದಂದರೆ ಈ ಮಕ್ಳುಗಳು ಓಡೋಗೋ ಸ್ಟೈಲು ಡಿಫ್ರೆಂಟ್ ಆಗಿದೆ. ಎಲ್ಲರೂ ರಾತ್ರಿ 2 o'clock 2 ಗಂಟೆ 17 ನಿಮಿಷಕ್ಕೆ ಮನೆ ಬಿಟ್ಟು ಹಿಂಗೆ ರೋಡಲ್ಲಿ ಓಡ್ತಾ ಇರ್ತಾರೆ. ಸೊ ಅವ್ರು ಎಲ್ಲಿಗೆ ಓಡಿದ್ರು, ಯಾಕೆ ಓಡಿದ್ರು ಅನ್ನೋದೇ ಫಿಲಮು. ನೋಡಿ ತುಂಬ ಚೆನ್ನಾಗಿದೆ, ಒನ್ ಟೈಮ್ ನೋಡ್ಬೋದು. ಸೊ ಒಂದು ಸತಿ ಸ್ಟೋರಿ ರಿವೀಲ್ ಆದರೆ ನಿಮಗೆ ಗೊತ್ತಾಗ್ಬಿಡುತ್ತೆ. ನೆಕ್ಸ್ಟ್ ಟೈಮ್ ಮತ್ತೆ ಕೆಲವ್ರು ನೋಡೋಕ್ಕೆ ಹೋಗಲ್ಲ. ಸೊ ಅದೊಂದು ಇದಿದೆ. ಮತ್ತೆ ಮತ್ತೆ ನೋಡಬೇಕು ಅಂತ ಅನಿಸೋ ಥರ ಮೂವಿ ಅಲ್ಲ ಅಂತ ಕೆಲವ್ರ ಕಡೆಯಿಂದ ಆ ಥರ ರಿವ್ಯೂಸ್ ಕೂಡ ಇದೆ. ಕ್ರಿಟಿಕ್ಸ್ ಸೈಡಿಂದ ತುಂಬ ಒಳ್ಳೆ ರಿವ್ಯೂಸ್ ಇದೆ. ಬಟ್ ಆಡಿಯನ್ಸಲ್ಲಿ ಡ್ಯುಯಲ್ ರಿವ್ಯೂಸ್ ಇದೆ. ಕೆಲವರು ತುಂಬ ಚೆನ್ನಾಗಿದೆ ಅಂದಿದ್ದಾರೆ, ಕೆಲವರು ಹಾರರ್ ಮೂವಿಲಿ ಏನು ಎಲಿಮೆಂಟ್ಸ್ ಇತ್ತು ಅದಿಲ್ಲ ಅಂತ ಕೂಡ ಹೇಳಿದ್ದಾರೆ. ಜಂಪ್ ಸ್ಕೇರ್ಸ್ ಇಲ್ಲ, ಅನ್ನೆಸೆಸರಿ ಗ್ರಾಫಿಕ್ಸು ಅವೆಲ್ಲ ಏನೂ ಇಲ್ಲ. ಸೊ ಚೆನ್ನಾಗಿದೆ ಮೂವಿ. ಸೊ ನನ್ನ ಕಡೆಯಿಂದ ನಂಗೆ ತುಂಬ ಇಷ್ಟ ಆಗಿತ್ತು. ನಾನು ಎಂಜಾಯ್ ಮಾಡಿದೆ ಮೂವಿನ. ಸೊ ತುಂಬ ದಿವಸ ನೆನಪಲ್ಲಿರುತ್ತೆ ಈ ಮೂವಿ. ಸೊ ಹಾಗಾಗಿ ಈ ಮೂವಿನ ರಿವ್ಯೂ ಮಾಡಲೇಬೇಕು ಅಂತ ಅನಿಸಿ ರಿವ್ಯೂ ಮಾಡ್ತಾಯಿದ್ದೀನಿ. ಇದಿತ್ತು ಇವತ್ತಿನ ನಮ್ಮ ವೆಪನ್ಸ್ ಮೂವಿ ರಿವ್ಯೂ. ನಿಮ್ಗೆ ಯಾರಿಗಾರ ನೋಡಬೇಕು ಅನ್ಸಿದ್ರೆ ಜಿಯೋ ಹಾಟ್ಸ್ಟಾರಲ್ಲಿ ಅವೈಲೇಬಲ್ ಇದೆ, ಹೋಗಿ ನೋಡಿ. ಚೆನ್ನಾಗಿದೆ ಮೂವಿ, ಒನ್ ಟೈಮ್ ನೋಡೋಕ್ಕೆ ಮೋಸ ಇಲ್ಲ. ಸಿನಿಮೆಟೋಗ್ರಫಿ ಆಗಲಿ, ಸೌಂಡ್ ಎಫೆಕ್ಟ್ ಆಗಲಿ ತುಂಬ ಚೆನ್ನಾಗಿದೆ. ಸ್ವಲ್ಪ ಸ್ವಲ್ಪ ಸ್ಕೇರಿ ಸೀನ್ಸ್ ಇದೆ, ಮಕ್ಳ ಜೊತೆ ನೋಡೋದಕ್ಕೆ ಸ್ವಲ್ಪ ಕಂಟ್ರೋಲ್ ಮಾಡ್ಕೊಳ್ಳಿ ಅಷ್ಟೇ. ಅದು ಬಿಟ್ಟರೆ ಇನ್ನೆಲ್ಲ ಓಕೆ. ಸೊ ನೆಕ್ಸ್ಟ್ ಇನ್ಯಾವ್ದಾರ ಮೂವಿ ಜೊತೆಗೆ ಮತ್ತೆ ಮೀಟ್ ಮಾಡ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್. ಇನ್ ಕೇಸ್ ನೀವು ಯಾವ್ದಾರ ಮೂವಿ ರಿವ್ಯೂ ಮಾಡಿ ಅಂತ ಹೇಳಿದ್ರೆ ಅಥವಾ ಅದು ಹೇಗಿದೆ ಅಂತ ತಿಳ್ಕೊಬೇಕು ಅಂತಿದ್ರೆ ಕಮೆಂಟ್ ಬಾಕ್ಸಲ್ಲಿ ಮೂವಿ ನೇಮ್ ಹಾಕಿ ನಾನು ರಿವ್ಯೂ ಮಾಡ್ತೀನಿ. ಕಮೆಂಟ್ ಮಾಡಿ, ಲೈಕ್ ಮಾಡಿ, ಫ್ರೆಂಡ್ಸ್ ಜೊತೆಗೆ ಶೇರ್ ಮಾಡಿ. ಆಮೇಲೆ ನೆಕ್ಸ್ಟ್ ಮೂವಿ ರಿವ್ಯೂಗೋಸ್ಕರ ಸಬ್ಸ್ಕ್ರೈಬ್ ಕೂಡ ಮಾಡಿ. ನೆಕ್ಸ್ಟ್ ಮೂವಿ ರಿವ್ಯೂನಲ್ಲಿ ಸಿಗೋಣ. ಅಲ್ಲಿವರೆಗೂ ಎಂಜಾಯ್ ಮಾಡಿ ಮೂವೀಸ್ನ ವಾಚ್ ಮಾಡೋದು. ಅದು ಬಿಟ್ಟು ಇನ್ಯಾವ್ದಾರ ಮೂವೀಸ್ನ ರಿವ್ಯೂ ಮಾಡಬೇಕು ಅಂದರೆ ತಪ್ಪದೆ ಕಮೆಂಟ್ ಮಾಡಿ. ಮೂವಿ ನೇಮ್ನ ನಾನು ನೋಡಿ ಹೇಗಿದೆ ಏನು ಅಂತ ತಿಳಿಸ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್, ಹ್ಯಾವ್ ಎ ನೈಸ್ ಟೈಮ್. ಬಾಯ್.